ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನೆಲ್. ಮೊದಲಿಗೆ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ ಆಗಿರುತ್ತೆ. ಇದರಲ್ಲಿ ನಾನು ನನ್ನ ಫ್ಯಾಮಿಲಿ ಜೊತೆ ಮಂತ್ರಾಲಯ ಟ್ರಿಪ್ ಹೋಗ್ತಾ ಇದ್ದೀನಿ. ನಾನು, ನನ್ನ ಮಗು, ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ನಾವು ಹೋಗ್ತಿರೋದು ವಂದೇ ಭಾರತ್ ಟ್ರೈನಲ್ಲಿ. ಸೊ ನನಗೆ ಟ್ರೈನ್ ಜರ್ನಿ ಅಂದರೆ ತುಂಬ ಇಷ್ಟ. ಅದು ವಿಂಡೋ ಸೀಟ್ ಪಕ್ಕ ಕೂತ್ಕೊಂಡು ತಿಂಡಿ ಎಲ್ಲ ತಿಂದ್ಕೊಂಡು ಹೊರಗಡೆ ನೋಡೋದಂದರೆ ತುಂಬ ಇಷ್ಟ. ಟ್ರೈನಲ್ಲಿ ಕಾಫಿ ಕೊಟ್ಟರು, ಕುಡಿದ್ಬಿಟ್ಟು ಹೊರಗಡೆ ವ್ಯೂ ಎಂಜಾಯ್ ಮಾಡ್ತಾ ನಾನು ಕೂತಿದ್ದೆ. ಇಲ್ಲಿ ನೀವು ಏನು ನೋಡ್ತಿದ್ದೀರಾ, ಈ ನದಿ ಬಂದುಬಿಟ್ಟು ಕೃಷ್ಣಾ ನದಿ. ಇಲ್ಲಿ ವಾಟರ್ ಫ್ಲೋ ಅಂತೂ ಭಯಂಕರವಾಗಿದೆ. ಬಿಕಾಸ್ ಉತ್ತರ ಕರ್ನಾಟಕ ಸೈಡೆಲ್ಲ ಚೆನ್ನಾಗಿ ಮಳೆ ಆಗಿದೆ. ಸೊ ಅಕ್ಕಪಕ್ಕ ಜನ ರೈತರೆಲ್ಲರೂ ಚೆನ್ನಾಗಿ ಬೆಳೆ ಬೆಳೀತಿದ್ದಾರೆ. ಆ ಗ್ರೀನರಿ ನೋಡೋಕ್ಕೇ ಎಷ್ಟು ಸಖತ್ತಾಗಿತ್ತು ಅಂದರೆ, ನೋಡ್ತಾ ನಾನು ಸ್ಟೇಷನ್ ಬಂದಿದ್ದೇ ಮರ್ತೋಯ್ತು. ಸೊ ಇದು ನಾವೀಗಿರೋದು ಮಂತ್ರಾಲಯ ರೋಡ್, ಇದು ಸ್ಟೇಷನ್. ಇಲ್ಲಿಂದ ನಾವು ಒಂದು 13 or 12 ಕಿಲೋಮೀಟರ್ ಆಟೋದಲ್ಲಿ ಟ್ರಾವೆಲ್ ಮಾಡಬೇಕು. ಸೊ ಈ ಸ್ಟೇಷನ್ ಬಂದು ಮುಂಚೆ ಅಷ್ಟು ಚೆನ್ನಾಗಿರಲಿಲ್ಲ, ಬಟ್ ಈಗ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ನಾನು ನನ್ನ ಹಸ್ಬೆಂಡ್ ಅದನ್ನೇ ಮಾತಾಡ್ತಾ ಹೋಗ್ತಾ ಇದ್ವಿ. ಲಾಸ್ಟ್ ಟೈಮ್ ಬಂದಾಗ ಅಯ್ಯೋ ಇದೇನು ಹಿಂಗಿದೆ, ಯಾರು ಕೂತ್ಕೊಳೋದು, ಎಲ್ಲಿ ಕೂತ್ಕೊಳೋದು, ಅದು ನನ್ನ ಪಾಪು ಇನ್ನೂ ಚಿಕ್ಕವನು, ಅವ್ನು ಹಿಡ್ಕೊಂಡು ಹೆಂಗಪ್ಪ ಕೂತ್ಕೊಳೋದು ಅಂತ ಯೋಚನೆ ಮಾಡಿಕೊಂಡು ಆ ಧೂಳು ಮತ್ತು ಅಲ್ಲಿ ಏನೂ ಇಲ್ಲ. ಸೊ ಒಂದು ವಾಟರ್ ಬಾಟ್ಲು ತೊಗೋಬೇಕಂದ್ರೂ ಏನೂ ಇರ್ತಿರ್ಲಿಲ್ಲ. ಸೊ ಅದೆಲ್ಲ ನೋಡಿ ಈಗ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ, ಬರೋ ಟೂರಿಸ್ಟ್ಗೆಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಈಗ ಆಟೋ ಬುಕ್ ಮಾಡಿಕೊಂಡು ಹೋಗಬೇಕು. ಅಂದರೆ ಬುಕ್ಕಿಂಗ್ ಇರಲ್ಲ, ಜಸ್ಟ್ ನಾವು ಪೇ ಮಾಡಿ ಹೋಗಬೇಕು. ಕ್ಯಾಬ್ ಸಹ ಇರುತ್ತೆ, ಕ್ಯಾಬ್ ಬೇಕಾದರೆ ಕ್ಯಾಬಲ್ಲಿ ಹೋಗ್ಬೋದು, ಬಟ್ ದುಡ್ಡು ಜಾಸ್ತಿ ಆಗುತ್ತೆ, ದುಡ್ಡು ಮೇಲೆ ನೋಡ್ಕೊಂಡು ಹೋಗ್ಬೇಕಷ್ಟೆ. ನನ್ನ ಹಸ್ಬೆಂಡ್ ಕ್ಯಾಬಲ್ಲಿ ಹೋಗೋಣ ಅಂದರು. ನಾನು ಯಾಕೆ ಬಾರಪ್ಪ ಆಟೋದಲ್ಲಿ ಹೋಗೋಣ, ಎಲ್ಲರೂ ಹೋಗ್ತಿದ್ದಾರೆ ಅಂತ ಹೋದ್ವಿ. ಆಟೋದಲ್ಲಿ ಕೂತಿದ್ದೀನಿ. ಈಗ ಮಂತ್ರಾಲಯಕ್ಕೆ ಬಂದು ಇಳಿದಿದ್ದೀವಿ. ಸೊ ನನಗೆ ಇಳಿದಿದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ನಗಿಸ್ತಾ ಇದ್ದಾರೆ. ಇದು ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿರೋದ್ರಿಂದ ಮಾಡು ಅದು ಏನೇನು ಮಾಡ್ತೀವೋ ಮಾಡು ಅಂತ ಅಂತಿದ್ದಾರೆ. ನಾನು ಫಸ್ಟ್ ಟೈಮು ಮೊಬೈಲ್ ರೋಡಲ್ಲಿ ಹಿಡ್ಕೊಂಡು ಮಾತಾಡೋದು ಒಂಥರ ಮುಜುಗರ, ಅದೇನಂತ ಗೊತ್ತಿಲ್ಲ, ಬಟ್ ಮುಜುಗರ ಅಂತೂ ಆಗ್ತಿತ್ತು. ನೋಡ್ತಾ ಹಂಗೆ ಮಾಡ್ತಾ ನನ್ನ ಹಸ್ಬೆಂಡು ಮೊಬೈಲ್ ಯಾರು ಕಿತ್ಕೊಂಡೋದ್ರೆ ನನ್ನೇನು ಕೇಳಬೇಡ ಅಂತೆಲ್ಲ ಹೇಳ್ತಿದ್ರು. ಪರವಾಗಿಲ್ಲ, ಆದರೂ ಮಾಡೋಣ ಅಂತ ಮಾಡ್ತಾ ಹೂ ತೊಗೊಳೋಣ ಅಂತ ಬಂದಿದ್ದೀನಿ. 50 ರೂಪಾಯಿ ಒಂದು ಮೊಳ ಅಂತೆ. ಎಷ್ಟು ಕೊಡ್ತಾರೆ ನೀವೇ ನೋಡಿ. ಇಷ್ಟೇ ಹೂ ಕೊಟ್ಟರು. ಇನ್ನೊಂಚೂರು ಜಾಸ್ತಿ ಕೊಡಿ ಆಂಟಿ ಅಂತ ಕೇಳಿದೆ, ಅವ್ರು ಕೊಡಲಿಲ್ಲ. ಸರಿ, ಕೊಟ್ಟಿದ್ದು ಹೂವೇ ಸಾಕು ಅಂತ ಮುತ್ಕೊಂಡು ಈಗ ಮಂತ್ರಾಲಯ ಆರ್ಚ್ ಗೇಟ್ ಹತ್ರ, ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬಂದಿದ್ದೀವಿ. ಜನ ಅಂತೂ ಲಿಟ್ರಲಿ ಇರುವೆಗಳ ಥರ ಇದ್ದರು. ಇಷ್ಟು ಜನ ಇರ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಮ್ಮ ಪ್ಲ್ಯಾನ್ ಏನಿತ್ತು ಅಂತಂದರೆ, ದಸರಾ ಆಗಿರುತ್ತಲ್ಲ, ಜಾಸ್ತಿ ಜನ ಇರಲ್ಲ ಅಂತ ಅಂದ್ಕೊಂಡು ನಾವು ಬಂದಿದ್ದು. ಅರೆ ಇಲ್ಲಿ ನೋಡಿದ್ರೆ ದಸರಾ ಮನೇಲಿ ಮಾಡೋಬಿಟ್ಟು ಜನ ಎಲ್ಲ ಇಲ್ಲೇ ಬಂದವರೆ. ಹೋಗಲಿ, ಎಲ್ಲರೂ ನಮ್ಮ ಥರನೇ ಅಲ್ವಾ, ಎಲ್ಲರೂ ಹಂಗೆ ಅಂದ್ಕೊಂಡು ಬಂದಿರಬೇಕು ಅಂತ ನಾನು ಸುಮ್ಮನಾದೆ. ಆಮೇಲೆ ದರ್ಶನ ಮಾಡಬೇಕು. ಈಗ ಹೋಗ್ತಾ ಇದ್ದೀವಿ ದರ್ಶನ ಮಾಡೋಕ್ಕೆ. ಜಸ್ಟ್ ಎಲ್ಲ ಕಡೆ ಒಂದು ವ್ಯೂ ಕೊಡ್ತಾ ಇದ್ದೀನಿ ವೀಡಿಯೋಯಿಂದ. ಹೆಂಗೆ ಮಾಡಿದ್ದೀನಿ ವಿಡಿಯೋ ಗೊತ್ತಿಲ್ಲ, ಬಟ್ ಚೆನ್ನಾಗಂತೂ ಬಂದಿದೆ ಅಂತ ನನ್ನ ಅಭಿಪ್ರಾಯ. ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿರೋದ್ರಿಂದ. ನೋಡಿ, ಇದು ಮಠ, ರಾಯರ ಮಠ. ಜನ ಸಾಗರ. ಇಲ್ಲಿನಿಂದ ನಿಂತ್ಕೊಂಡು ಅದ್ರೊಳಗೆ ಹೆಂಗಪ್ಪ ಹೋಗೋದು ಅನ್ನೋ ಯೋಚನೆ ನಮ್ಮಿಬ್ರಿಗೂ. ಅದನ್ನು ನೋಡಿ ನಗ್ತಾ ಇದ್ದೀವಿ. ನನ್ನ ಮಗನೂ ನೆಡ್ಕೊಂಡು ಬರ್ತಾ ಇದ್ದಾನೆ. ನೋಡ್ತಾ ಹೆಂಗೆ ಹೋಗೋದು ಅಂತ ಯೋಚನೆ ಮಾಡೋಷ್ಟು ನಮ್ಮ ಹಸ್ಬೆಂಡ್ ಅಲ್ಲೆಲ್ಲ ಸಂಧಿಯಲ್ಲಿ ದೂರನ ಬಾ ಅಂತ ಕರ್ಕೊಂಡು ಹೋದರು. ಇದು ನಾನು ಒಳಗಡೆ ಹೋಗಿರೋದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ, ಬಟ್ ಅಲ್ಲಿ ಜಾಸ್ತಿ ಮಾಡೋಂಗಿಲ್ಲ, ವೀಡಿಯೋನ ಬಿಡ್ತಿರಲಿಲ್ಲ. ಸೊ ಮಾಡಿರೋ ಅಷ್ಟು ಕ್ಲಿಪ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಪ್ರವಚನ ಕೊಡ್ತಾಯಿದ್ರು. ಈಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ಕೂತಿದ್ವಿ. ಅದು ಕೂತ್ಕೊಂಡು ಬಂದು ಇನ್ನೊಂದು ರೂಮ್ ಇದೆ, ಆ ಪ್ರವಚನ ಹೇಳೋ ಪಕ್ಕದಲ್ಲಿ, ಅಲ್ಲಿ ಮಂತ್ರಾಕ್ಷತೆ ಎಲ್ಲ ಕೊಡ್ತಾರೆ, ಇಸ್ಕೊಂಡು ಹೊರಗಡೆ. ಇದೇ ಫಸ್ಟ್ ಟೈಮು. ಈಗ ಪ್ರಸಾದ ಸೇವನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೋಗೋ ದಾರಿಯಲ್ಲಿ ಅಂಗಡಿಗಳೆಲ್ಲ ಇರುತ್ತೆ, ಬೇಜಾನ್ ಅಂಗಡಿಗಳು. ರಾಯರ ಫೋಟೋ ಮಾರ್ತಿರ್ತಾರೆ, ಇಲ್ಲೂ ಪ್ರಸಾದಗಳು ಮಾರ್ತಿರ್ತಾರೆ, ಮಕ್ಕಳಿಗೆ ಆಟ ಸಾಮಾನು ಪ್ರತಿಯೊಂದು ಸಿಗ್ತಾ ಇರುತ್ತೆ. ನಾವು ಪ್ರತಿ ಸತಿ ಹೋದಾಗೆಲ್ಲ ತೊಗೊತಾನೇ ಇರ್ತೀವಿ, ಬಟ್ ಈ ಸತಿ ತೊಗೊಂಡಿಲ್ಲ. ಏನಕ್ಕೆ ಸುಮ್ಮನೆ ಚಿಕ್ಕ ಪಾಪು ಎಲ್ಲ ಹಾಳು ಮಾಡ್ತಾನೆ ಅಂದ್ಬಿಟ್ಟು ಏನೂ ತೊಗೊಂಡಿಲ್ಲ, ಜಸ್ಟ್ ವೀಡಿಯೋ ಮಾಡ್ತಾ ಇದ್ದೀನಿ. ಇದೇ ದಾರಿಯಲ್ಲಿ ಹೋಗಿ ಸ್ವಲ್ಪ ಲೆಫ್ಟ್ ಟರ್ನ್ ಆದರೆ ನಮಗೆ ಪ್ರಸಾದ ಅದು ಕೌಂಟರ್ ಸಿಗುತ್ತೆ. ಅಲ್ಲೋಗಿ ಬೇಗ ನಿಂತ್ಕೋಬೇಕು.
ಇಲ್ಲಾಂದರೆ ತುಂಬ ಜನ ಇರ್ತಾರೆ. ಜಾಸ್ತಿ ಜನ ಇದ್ದರೆ ಕಷ್ಟ ಆಗುತ್ತೆ. ಮತ್ತು ಪ್ರಸಾದ ಕೌಂಟ್ರಲ್ಲಿ ಹೋಗ್ತಾಯಿದ್ದೀವಿ. ಇನ್ನೂ ಅಷ್ಟು ಜನ ಆಗಿರಲಿಲ್ಲ, ಹೋಗ್ತಾಯಿದ್ದೀವಿ. ಈಗ ಹೋಗಿ ನಿಂತ್ಕೊಂಡ್ರೆ ನಮಗೆ ಕರೆಕ್ಟ್ 11 o'clock ಓಪನ್ ಮಾಡ್ತಾರೆ. ಮಾರ್ನಿಂಗ್ 11 to 2 ಇರುತ್ತೆ, ಮತ್ತು ಸ್ವಲ್ಪ ಗ್ಯಾಪ್ ಇರುತ್ತೆ ಅನಿಸುತ್ತೆ, ಮತ್ತು ಈವ್ನಿಂಗ್ ಇರುತ್ತೆ. ಪ್ರಸಾದ ಎಲ್ಲ ತೊಗೊಂಡು ಹೊರಗಡೆ ಬಂದ್ವಿ ಮಂಚಾಲಮ್ಮ ದೇವಸ್ಥಾನದ ಹತ್ರ. ಇಲ್ಲಿ ಶ್ರೀನಿವಾಸ ಕಲ್ಯಾಣದ್ದು, ಅಂದರೆ ಇದು ಶ್ರೀನಿವಾಸ ಮತ್ತು ಪದ್ಮಾವತಿ ದೇವ್ರದ್ದು ಯಾತ್ರೆ ನಡೀತಾ ಇತ್ತು. ಆದಮೇಲೆ ನನ್ನ ಮಗ ಅಂತೂ ಎಲ್ಲ ಜನ ನೋಡ್ಕೊಂಡು ಹಂಗೆ ನಿಂತ್ಕೊಂಡಿದ್ದಾನೆ, ಬಾ ಅಂದರೂ ಬರ್ತಾನೆ ಇಲ್ಲ. ಎಲ್ಲ ನೋಡಿಕೊಂಡು ತುಂಗಭದ್ರಾ ನದಿ ಆ ಕಡೆ ಗೇಟ್ ಹಾಕಿದ್ದಾರೆ. ಜನ ಆ ಕಡೆಯಿಂದ ಬೇರೆ ದಾರಿಯಿಂದ ಹೋಗಿದ್ದಾರೆ, ಬಟ್ ನಾವು ಹೋಗೋಕ್ಕಾಗಿಲ್ಲ. ಜಸ್ಟ್ ನಾನು ಅಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡಿದ್ದೀನಿ. ಇದು ಒಳಗಡೆದು. ಮತ್ತು ಅಲ್ಲಿ ಈಗ ತೆಪ್ಪೋತ್ಸವ ಮಾಡೋಕ್ಕೆ ಕಲ್ಯಾಣಿ ಥರ ಓಪನ್ ಮಾಡಿದ್ದಾರೆ. ತುಂಬ ಅಂದರೆ ಗೇಟ್ ಹಾಕಿದ್ದಾರೆ, ಒಳಗಡೆ ಬಿಟ್ಟಿಲ್ಲ. ನಾನು ಜಸ್ಟ್ ಹೊರಗಡೆಯಿಂದ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಚೆನ್ನಾಗಿತ್ತು ನೋಡೋಕ್ಕೆ. ಗೋಡೆ ಮೇಲೆಲ್ಲ ಪೇಂಟಿಂಗು, ಆರ್ಟಿಸ್ಟ್ರಿ ಎಲ್ಲ ಚೆನ್ನಾಗಿತ್ತು. ನಾವು ನೋಡ್ತಾ ಹಂಗೆ ಮಾತಾಡ್ತಾ ಸ್ವಲ್ಪ ತಲ್ಲೇ ಕೂತಿದ್ದು ರೈಲ್ವೆ ಸ್ಟೇಷನ್ಗೆ ಮತ್ತು ರಿಟರ್ನ್ ಗುಲ್ಬರ್ಗಕ್ಕೆ ಬರ್ತಾಯಿದ್ದೀವಿ. ವಿಡಿಯೋ ಯಾಕೋ ಸ್ಲೋ ಆಗಿ ಕಟ್ ಆಗ್ತಿದೆ ಅಂತ ನನ್ನ ಅನಿಸಿಕೆ. ಏನೋ ಗೊತ್ತಿರೋಂಗೆ ಮಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ರೇಟಿಂಗ್ ಮಾಡಿ. ನಾನು ವೀಡಿಯೋ ಹೆಂಗೆ ಮಾಡಿದ್ದೀನಿ, ಫಸ್ಟ್ ಟೈಮ್ ಮಾಡಿರೋದಲ್ಲ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ರೇಟಿಂಗ್ ಮಾಡಿ ಹೆಂಗೆ ಮಾಡಿದ್ದೀನಿ ಅಂತ. ಜಾಸ್ತಿ ಜೋರಾಗಿ ಮಾತಾಡ್ತಿದ್ದೀನಾ, ಇಲ್ಲ ಹೆಂಗೆ ಮಾತಾಡಬೇಕು, ಈ ಥರ ಅಲ್ಲ. ನೀವು ಹೇಳಿದ್ರೆ ನಾನು ಸರಿ ಮಾಡ್ಕೊತೀನಿ. ಟ್ರೈನ್ ಬರ್ತಾ ಇದೆ. ಇದು ನಮ್ಮ ಟ್ರೈನ್ ಅಲ್ಲ, ಜಸ್ಟ್ ವೀಡಿಯೋಗೆ ಒಂದು ಕ್ಲಿಪ್ ಬೇಕಲ್ಲ, ಟ್ರೈನ್ ಹೋಗ್ತಾ ಇದೆ ಅಂತ, ಅದಕ್ಕೆ ಇದು ಹಾಕಿದ್ದೀನಿ. ನಮ್ಮ ಟ್ರೈನಲ್ಲಿ ನಾನೇ ಕೂತಿದ್ದೀನಿ. ನಮ್ಮದು ಅಂದರೆ ನಂದಲ್ಲ ಟ್ರೈನು, ಜಸ್ಟ್ ಸರ್ಕಾರದ್ದೇ. ಆದರೆ ನಾವು ದುಡ್ಡು ಕೊಟ್ಟಿದ್ದೀನಿ ಸೀಟಿಗೆ, ಅದಕ್ಕೋಸ್ಕರ ನಮ್ಮದು ಒಂದೇ. ಟ್ರೈನಲ್ಲಿ ಕೂತಿದ್ದೀನಿ. ಈಗ ಮನೆ ಕಡೆ ರಿಟರ್ನ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೋ